ಅಲ್ಲ ಇಲ್ಲೇ ತೊಗೊಳ್ಳೋಣ್ರೆ ಮತ್ತೆ ಇನ್ನು ಎಷ್ಟು ತಿರುಗಾಡದೆ ಸಂತಿ ಪೂರ ತಿರುಗಾಡಿದ್ರೂ ಕಾಯಿಪಲ್ಲೆಲ್ಲ ಹಿಂಗೆ ಆದವು ಇಲ್ಲೇ ತೊಗೊಳೋಣ ಬರ್ರಿ. ಆತು ಬಿಡ ಇಲ್ಲೇ ತೊಗೊಳ್ಳೋಣಂತ ಎಲ್ಲ ಅದಾವಲ್ಲ ಕಾಯಿಪಲ್ಲೆ ಹೀರೆಕಾಯವ ಗಜ್ಜರವ ಅದಂತದ ಬೀಟ್ರೂಟ್ ಅದಾವು ಚೌಳಿಕಾಯಿ ಅದಾವು ಸೌತಿಕಾಯಿ ಅದಾವು ಎಲ್ಲ ಅದಾವು ಇಲ್ಲೇ ತೊಗೊಳ್ಳೋಣ ತೊಗೊರಿ. ಅಲ್ಲ ಆಕೆ ಎಲ್ಲಳ ಪ್ರಿಯ ಬಂದೇ ಇಲ್ಲಲ್ಲ ಎಲ್ಲಿ ನಿಂತಲೇ ಬೈಕಿ ಮತ್ತೆ ಹೌದಲ್ಲ ಕೂಡಿ ಅಲ್ಲೇ ನಿಂತಲ ಏನಕ್ಕೆ ಏನ ಕೇಳಕತ್ತಿದ್ಲು ಅದು ಎಂತದ ಗಡ್ಡಿ ತೇಗದು ಗಡ್ಡಿ ಅದೇನ ಕೇಳಕತ್ಲು ಅಲ್ಲೇ ನಿಂತಲೇ ಕರಿ ಅನ್ನೇನ ಒಯ್ದು ಮತ್ತೆ ಎಲ್ಲರೂ ತಪ್ಪಿಸ್ಕೊಳಂಗತ್ತಾಳ. ಏ ಪ್ರಿಯಾ ಪ್ರಿಯಾ ಬಾರ ಇಲ್ಲಿ. ಅಲ್ಲ ಪ್ರಿಯಾ ಸಂತಿಗೆ ಬಂದು ನಮ್ಮ ಜೋಡಿ ಬರೋದು ಬಿಟ್ಟು ಅಲ್ಲೇನು ಮಾಡಕತ್ತಿದ್ದಿ? ಅಯ್ಯೋ ಚಿಕ್ಕತ್ತೆ ನಾನಲ್ಲಿ ತರಕಾರಿ ನೋಡ್ತಾ ಇದ್ನ ಏನೇನಿದೆ ಅಂತ ಹೇಳ್ಬಿಟ್ಟು ಆವಾಗ ಇವರು ನಾಗವಕ್ಕಂದು ಗಂಡ ಇದ್ದಾರಲ್ಲ ಅವ್ರ ಗಂಡನ ಥರನೇ ನನಗೆ ಕಾಣಿಸ್ತಾರ ಅದನ್ನೇ ನೋಡ್ಕೊಂಡು ನಿಂತಿದ್ದೆ. ಅಯ್ಯಯ್ಯವ ಜರ ದಮ್ ತಗೊಂಡು ಹೇಳು ಅಟ್ಟೆ ಹಾಕ ದಮ್ ಬಿಟ್ಕೊಂಡು ಹೇಳಕತ್ತಿ. ಅಲ್ಲ ಆಕಿನ ಗಂಡ ಬಂದ್ರೆ ಬಿಡು ಸಂತೆ ಅದಕ್ಕೇನೈತಿ? ಅಯ್ಯೋ ಅಲ್ಲ ತಾಂಟಿ ನಾನು ಅವ್ರ ಗಂಡ ಒಬ್ಬರೇ ಇದ್ದಿದ್ರೆ ಹೇಳ್ತಾ ಇರಲಿಲ್ಲ ಅವ್ರ ಜೊತೆ ಬೇರೆ ಯಾವುದೋ ಹೆಂಗಸಿ ನಿಂತಿದ್ಲು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು ಅವರಿಬ್ರು ಅದಕ್ಕೆ ನೋಡ್ತಾ ಇದ್ದೆ ಯಾರಿದ್ದಾರೆ ಅಂತ. ಹಾಂ ಬೇರೆ ಹೆಂಗಸದಾಳೆ ಯಾವಾಗಿದ್ದಾಳೆ ಬೇರೆ ಹೆಂಗಸು? ಅಲ್ಲ ಅವನ ಜೊತೆ ಯಾವಾಗ ಹೆಂಗಸು ಬರ್ತಾಳೆ ಮಾಡ್ಕೊಂಡು ಹಿಂದಿನ ಬಿಟ್ಟಾನ ಮತ್ತೆ ಇನ್ಯಾವಾಗ ಹೆಂಗಸು ಬರ್ತಾಳೆ ಅವನ ಜೊತೆ? ನಾನು ಅದನ್ನೇ ನೋಡ್ತಾ ಇದ್ದೆ ಯಾರಿದ್ದಾರೆ ಅಂತ ಬಟ್ ನನಗೆ ಗೊತ್ತಾಗಲಿಲ್ಲ ಅವ್ರು ಯಾರೋ ಬೇರೆ ನಾನು ನಮ್ಮೂರಲ್ಲಿ ನೋಡಿಲ್ಲ ಅವ್ರನ್ನ ಯಾವತ್ತು. ಹೌದನಾ ಕರೆನಾ? ಅಯ್ಯೋ ಆಂಟಿ ನಾನು ಯಾಕೆ ಸುಳ್ಳು ಹೇಳಿ ಬೇಕಾದರೆ ಬನ್ನಿ ತೋರಿಸ್ತೀನಿ ಅಲ್ಲೇ ಇದ್ದರು. ಅಯ್ಯ ಬಿಡ ಪ್ರಿಯಾ ನೀ ಯಾರ ನೋಡಿರ್ತಿ ಅವನ ಅಲ್ಲ ಆಕಿನ ಗಂಡ ಅಕ್ಕಿಲಿ ಬರ್ತಾನೆ ಅದು ಹೆಂಗಸನ ಜೊತೆ ಬೇರೆ ಯಾರನ್ನ ಆಗಿರ್ಬೇಕು ಬಿಡ. ಬಾ ಕಾಯಿಪಲ್ಲೆ ತೊಗೊಳ್ಳೋಣಂತ ಮತ್ತೆ ತಡ ಆಕೈತಿ ಬಾ. ಸರಿ ಬಿಡಿ ಆಯಿತು. ಅಲ್ಲ ಕಾಯಿಪಲ್ಲೆ ಅಂಗಡಿ ಕಾಯಿಪಲ್ಲೆ ಮಾರೋಣ ಇಲ್ಲಲ್ಲ ಎಲ್ಲರೂ ಹೋಗಿರ್ಬೇಕಿವ ತಮ್ಮ ತಮ್ಮ ಎಲ್ಲಿದೆಯಪ್ಪ ಬಾ ಜಲ್ದಿ ಒಂದಿಟ್ಟು. ಓ ಬಂದನ್ರಿ ಅಕ್ಕೋರ ನಿಂದ್ರಿ. ಅಲ್ಲ ಬಸವಕ್ಕ ಏನು ತಗೋತೀಯ ಕಾಯಿಪಲ್ಲೆ ನೀ ಏನು ತಗೋತೀಯ ರಾಜವ? ಯಾಕ ನಾ ಒಂದು ಕೆ ಜಿ ಇಲ್ಲ ಒಂದು ಅರ್ಧ ಕೆ ಜಿ ಹೀರೆಕಾಯಿ ತೊಗೋತೀನಿ ಆಮ್ಯಾಗ ಸೌತಿಕಾಯಿ ತೊಗೋತೀನಿ ಬ್ಯಾಸ್ಗೆಲ್ಲ ಹುಡುಗರು ಸೌತಿಕಾಯಿ ಬಿಡ್ತಾವ ಅದಕ್ಕೆ. ನಾನು ಅಷ್ಟೇ ಅತ್ತೆಯರಿಗೆ ಸೌತಿಕಾಯಿ ಅಂದ್ರೆ ಇಷ್ಟ ಸೌತಿಕಾಯಿ ತಿಂತಿರ್ತಾರೆ ಸೌತಿಕಾಯಿ ತೊಗೋತೀನಿ ಗಜ್ಜರಿ ತೊಗೋತೀನಿ ಮೂಲಂಗಿ ಅವಲ್ಲ ಮೂಲಂಗಿ ತೊಗೋತೀನಿ. ನಿನಗೇನು ಬೇಕಾ ಪ್ರಿಯಾ ಏನು ತೊಗೋತಿ? ಅಯ್ಯೋ ನಾನು ಏನು ತೊಗೊಳೋದಿಲ್ಲ ಅತ್ತೆ ನಾನು ಸುಮ್ಮನೆ ನೋಡೋಣ ಅಂತ ಬಂದಿದ್ದೀನಿ ಏನೇನು ಇರುತ್ತೆ ಹೇಗಿರುತ್ತೆ ಎಷ್ಟೆಷ್ಟು ರೇಟ್ ಇರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಮ್ಮ ಅತ್ತೆ ಎಲ್ಲ ತೊಗೊಂಡು ಬರ್ತಾರೆ. ಇದು ಭಾರಿ ಐತೆ ನೋಡು ಕೆಲಸ. ಅಲ್ಲ ಸಂತೆ ಏನು ಮಾಡೋದಿಲ್ಲತ್ತೆ ಸಂತೆ ತಿರ್ತಾಳೆ ನೋಡಿಕಿ ಮತ್ತೆ ಅಲ್ಲ ನಿಮ್ಮ ಮಾತಿನ ತರ್ತಾಳಲ್ಲ ಮತ್ತೆ ಯಾಕೆ ಬಂದು ಸಂತಿಗೆ? ಅಯ್ಯ ಬಸವಕ್ಕ ಅಲ್ಲ ಪಾಪ ಆಕಿ ಸಂತೆ ಹೆಂಗೈತಿ ನೋಡೋಣ ಅಂತ ಬಂದಿಲ್ಲನ ಮತ್ತೆ ತೊಗೊಂಡೋಗಿ ಏನು ಮಾಡ್ತಾರೆ ಬಿಡು ಅವ್ರ ಅತ್ತಿ ಮೊದಲ ಬೆರಿಕದಾಗ ಮತ್ತೆ ಏನಾರು ತೊಗೊಂಡು ಹೋಗೋದು ಏನಾರು ಅನ್ನೋದು ಯಾಕೆ ಬೇಕು ಅದಕ್ಕೆ ನೋಡ್ಕೊಳಕ್ಕೆ ಬಂದ ಆಕಿನು. ಹಿಂಗೆ ಕರೆಕ್ಟ್ ಐತಿ ಪ್ರಿಯಾ ಹಿಂಗೆ ಮಾಡಬೇಕು ಫಸ್ಟ್ ನೋಡ್ಕೋಬೇಕೆಲ್ಲ ಒಮ್ಮೆಲೆ ಮಾಡೋಕ್ಕೆ ಹೋಗ್ಬಾರ್ದು ಫಸ್ಟ್ ನೋಡ್ಕೋಬೇಕು ಆಮೇಲೆ ಮಾಡಬೇಕು ವ್ಯಾಪಾರ ಅಂದ್ರೆ ತಿಳಿತೈತಿ ನಿನಗೂ. ತಗೋ ಈಗ ನಾವು ತೊಗೋತೀವಿ ನೋಡು ಒಂದಿಟ್ಟು ನೋಡ್ಕೊಂಡು ಹೋಗಿ ಎಲ್ಲ. ಸರಿ ಆಂಟಿ ಹಾಗೆ ಮಾಡ್ತೀನಿ. ಆಂಟಿ ಅದೇನದು ಹೀರೆಕಾಯಿ ಪಕ್ಕ ಇದೆಯಲ್ಲ ಅದೇನದು ಯಾವ್ದು ಈದನ ಪ್ರಿಯಾ? ಈಗ ಚೌಳಿಕಾಯಿ ಅದ ಅವಳಿಕಾಯಿ ಅಂದ್ರೆ ಅಯ್ಯ ನಮ್ಮವ್ವ ಅವಳಿಕಾಯಿ ಅಲ್ಲ ಯವ್ವ ಚೌಳಿಕಾಯಿ ಚೌಳಿಕಾಯಿ ಅಂತ ಹೇಳಿ ಅದೇ ಅವ್ರಿಕಾಯಿ ಇರ್ತೈತಲ್ಲ ಅವ್ರಿಕಾಯಿ ಗತ್ಲೆ ಅದು ಚೌಳಿಕಾಯಿ. ಅದ್ರಾಗೂ ಹೈಬ್ರಿಡು ಬರ್ತೈತಿ ಮತ್ತು ಫಾರಮು ಬರ್ತೈತಿ. ನಮ್ಮ ಕಡೆ ಏನೈತೆ ಅಂದರೆ ಹೈಬ್ರಿಡ್ ಸಿಗ್ತೈತಿ ನಿಮ್ಮ ಕಡೆ ಏನದ ಅಂದರೆ ಫಾರಮ್ ಸಿಗ್ತೈತಿ. ಸ್ವಲ್ಪ ದೊಡ್ಡ ಇರ್ತಾವು ನೀ ಏನು ನೋಡಿರ್ಲಿಕ್ಕಿಲ್ಲ. ಚೌಳಿಕಾಯಿ ಪಲ್ಯ ಚಂದ ಆಕೈತಿ ನೋಡ ಇದು ಕುದಿಸ್ನು ಮಾಡ್ಬೋದು ಹುರಿದೂ ಮಾಡ್ಬೋದು ಭಾಳ ಚಂದ ಆಕೈತಿ ಪಲ್ಯ. ತಿಂದು ನೋಡಿಲ್ಲ ನೀವು ಮಾಡಿಲ್ಲ ನಿಮ್ಮ ಅತ್ತಿ? ಅಯ್ಯೋ ಅತ್ತೆ ಅವ್ರು ಏನೇನೋ ಮಾಡ್ತಾರೆ ನನಗೇನು ಗೊತ್ತಾಗಬೇಕು. ಅದು ಕರೆ ಐತಿ ಬಿಡು ಮತ್ತು ಬಂದ್ರೆ ಮಾಡ್ಬೇಕಲ್ಲಕ್ಕಿ ಅದ ಅಂತೀನಿ ಮತ್ತು. ಅಲ್ಲ ನಮ್ಮ ಮನೆಗೆ ಇರುತ್ತನ ನಮ್ಮ ಇನ್ನೇನು ಎಲ್ಲ ಅಡುಗೆ ಮಾಡ್ತಿದ್ರೆ ನಾವೇನು ಹೋಗಿ ಮಾಡಲಿಲ್ಲ. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ನಮ್ಮ ಅತ್ತಿ ಎಲ್ಲ ಕಲಿಸ್ಕೊಟ್ಲು ನಾ ಕಲ್ತ್ಕೊಂಡೆ. ಆಕಿ ಅತ್ತಿ ಮಾತಾ ಕೇಳ್ತಿದ್ದಿಲ್ಲ ಮತ್ತು ಯಾರು ಕಲಿಸ್ಕೊಡ್ಬೇಕು ಆಕಿಗೆ ಹಂಗೆ ಉಳ್ಕೊಂಡ್ಬಿಟ್ಲು. ಏನೋ ತನಗೆ ಬಂದಿದ್ದ ಮಾಡಿ ಹಾಕ್ಯಾಳ ಅದ ತಿಂದು ನಮ್ಮ ಮಾವ ಸುಮ್ಮ ಕುಂದ್ರವ. ನಮ್ಮ ಮಾವೇನು ಎದುರು ಮಾತಾಡವಲ್ಲ ಏನಲ್ಲ ಮತ್ತು ಇನ್ನೇನು ಅಡುಗೆ ಮಾಡ್ತಾಳಕ್ಕಿ ಬಿಡು. ಓ ಹೇಳ್ರಿ ಅಕ್ಕೋರ ಏನೇನು ಬೇಕ್ರಿ ಅಕ್ಕೋರ? ಏಯಪ್ಪ ನೀನಯ್ಯಪ್ಪ ಒಂದು ತಾಸು ಆತ ಬಂದು ನಿಂತು ಅಲ್ಲ ಎಲ್ಲಿಗಾರ ಹೋಗಿದ್ರೆ ಬಂದ್ಬೇಕು ನೀ? ಎಲ್ಲಿ ಹೇಳ್ರಿ ಅಕ್ಕೋರ ನಾಷ್ಟ ಮಾಡಿದ್ದಿಲ್ಲ ರೀ ಅದಕ್ಕೆ ನಾಷ್ಟ ಮಾಡಕ್ಕೆ ಹೋಗಿದ್ದೀನಿ ರೀ. ಹೇಳ್ರಿ ಅಕ್ಕೋರ ಏನು ಬೇಕು ಹೇಳ್ರಿ? ಚೌಳಿಕಾಯಿ ಹೀರೆಕಾಯಿ ಸೌತಿಕಾಯಿ ಗಜ್ರಿ ಮೂಲಂಗಿ ಉಳ್ಳಾಗಡ್ಡಿ ಏನು ಬೇಕು ಹೇಳ್ರಿ ಅಕ್ಕೋರ? ತಮ್ಮ ಹೀರೆಕಾಯಿ ಹೆಂಗದವು? ಹೀರೆಕಾಯಿ ರೀ 80 ರೂಪಾಯಿ ಕೆಜಿ ರೀ. ಅಯ್ಯವ್ವ ಏನಯ್ಯಪ್ಪ ನೀ ಏನು 1 ಕೆಜಿ ಹೇಳಕತ್ತಿ ಏನು ಒಮ್ಮೆ 10 ಕೆಜಿ ಹೇಳಕತ್ತಿ? ಅಲ್ಲ ಅವಕ್ಕೆ 80 ರೂಪಾಯಿ?
ಅದ ಅಂತೀನಿ ನಾನು. ಅಲ್ಲ ಯಪ್ಪ 80 ರೂಪಾಯಿ ಕೆ ಜಿ ಹೀರೆಕಾಯಿ ಬಿಡಯಪ್ಪ ಬಿಡು. ಭಾರಿ ಆತಿವು ಅಕ್ಕೋರ. ಬ್ಯಾಸ್ಗೆ ಐತ್ರಿ ಇವಾಗ, ಮಳೆಗಾಲ ದಿನ ಅಲ್ರಿ ಇದು, ಬ್ಯಾಸ್ಗೆ ಐತ್ರಿ. ಬ್ಯಾಸ್ಗ್ಯಾಗ ನೀರು ಸಿಗುದಿಲ್ಲ ರೀ ಕಾಯಿಪಲ್ಲೆ ಬೆಳೆಸ್ಲಾಕ. ಎಷ್ಟು ಕಷ್ಟಪಟ್ಟು ಬೆಳೆಸ್ತೀವಿ ಗೊತ್ತನ್ರಿ ನಿಮ್ಗೆ. ಅಲ್ರಿ ಅಣ್ಣಾರ, ಇವೆಲ್ಲ ನೀವ ಬೆಳೆಸಿ ತಂದಿರನ್ರಿ ನಿಮ್ಮ ತೋಟದಾಗ? ತೋಟ ಐತೆನ ನಿಮ್ದು? ಅಲ್ರಿ ನಮ್ದೆಲ್ಲಿ ತೋಟ ಇರ್ತೈತ್ರಿ, ನಾವು ಹಿಂಗೆ ರೈತರ ಬಲ್ಲಿ ಹಾಕಿಸ್ಕೊಂಡು ಮಾರ್ತೀವಿ ರೀ. ಮತ್ತು ನೀವ ನೀರು ಹಾಕಿ ಬೆಳೆಸ್ತೋರಂಗೆ ಹೇಳಕತ್ತೀರಿ, ಅದಕ್ಕೆ ಕೇಳ್ದೇನೆ ರೀ. ನೋಡಪ್ಪ ತಮ್ಮ, ನನಗೂ ಬೇಡ ನಿನಗೂ ಬೇಡ, ಇಷ್ಟ್ರೂ ಅರ್ಧ ಕೆ ಜಿ ಹೀರೆಕಾಯಿ ತೊಗೋತೀವಿ. 20 ರೂಪಾಯಿಗೆ ಅರ್ಧ ಕೆ ಜಿ ಕೊಟ್ಟುಬಿಡು, ಇಷ್ಟರು ಅರ್ಧ ಕೆ ಜಿ ತೊಗೋತೀವಿ ನೋಡು. ಆಗೋದಿಲ್ಲ ಅಕ್ಕೋರ, ಆಗೋದಿಲ್ಲ ರೀ. ಅಲ್ರಿ ಅರ್ಧಕ್ಕೆ ರೇಟ್ ಕಡಿಮೆ ಕೇಳಿದ್ರೆ ಹೆಂಗೆ ಕೊಡೋಕತ್ತೈತ್ರಿ? ಹಾಂ ರೀ, ಅಲ್ರಿ ಏನೋ ಒಂದು 5 ರೂಪಾಯಿ ಬಿಡು ಅಂದ್ರೆ ಬಿಡ್ಬೋದು ರೀ, ಆದ್ರೆ ಅರ್ಧ ರೇಟಿಗೆ ಕೊಡೋದು ಆಗೋದಿಲ್ಲ ಬಿಡ್ರಿ. ಇಲ್ರಿ ಅಕ್ಕೋರ, ಬರೋಲ್ರಿ. ನೋಡಿಲಿ, 1 2 3 4 5 ಮಂದಿ ತಗೋತೀವಿ. ಅರ್ಧ ಕೆ ಜಿ ಅಂದ್ರೆ 2.5 ಕೆ ಜಿ ಹೀರೆಕಾಯಿ ಓದು ನೀನು. ಇಲ್ಲೇ ಕಾಲ ಸಾಕವು, ಕೊಟ್ಟು ಬಿಡತ್ತಾಗ ಸುಮ್ಮ 20 ರೂಪಾಯಿಗೆ ಅರ್ಧ ಕೆ ಜಿ ಅಂತ ಕೇಳಲ್ಲ ನಮ್ಮ ರಾಜವ, ಕೊಟ್ಟು ಬಿಡತ್ತಾಗ. ಇಲ್ಲ ಅಕ್ಕೋರ, ಇಲ್ಲ ಬರೋದಿಲ್ಲ ರೀ. ನೀವು ತೊಗೊಂಡ್ರೆ ತೊಗೋರಿ, ಬಿಟ್ಟರೆ ಬಿಡ್ರಿ. ಲಾಸ್ಟ್ 70 ರೂಪಾಯಿಗೆ 70 ರೂಪಾಯಿ ಕೆ ಜಿ ಕೊಡ್ತೀನಿ ರೀ. 35 ರೂಪಾಯಿಗೆ ಅರ್ಧ ಕೆ ಜಿ ನೋಡಿರಿ. ತೊಗೊಂಡ್ರೆ ತೊಗೋರಿ, ಇಲ್ಲಂದ್ರೆ ಇಲ್ರಿ. ಇವೇನು ಬಾಡ್ಯ ಒಟ್ಟು ಕಡಿಮೆನೇ ಮಾಡೋಲ್ಲ ಅಂತನಲ್ಲ ಒಟ್ಟು. ತಡಿ ನೋಡೋಣ ಅಂತ ರಾಜವ, ಬೇರೆ ಕಾಯಿಪಲ್ಲೆ ಕೇಳೋಣ, ಮತ್ತು ಎಲ್ಲ ಸೇರಿ ಕೊಟ್ರೆ ಕಡಿಮೆ ಮಾಡೋಣ ಅದನ್ನು ಕೇಳೋಣ ತಡಿ. ಅಣ್ಣಾರ, ಅದು ಚೌಳಿಕಾಯಿ ಮತ್ತು ಈ ಕಡೆ ಗಜ್ರಿ ಹೆಂಗ್ರಿ? ಗಜ್ರಿ 150 ರೂಪಾಯಿ ಕಿಲೋ ಅದ್ರಿ. ಚೌಳಿಕಾಯಿ ಏನಂದ್ರೆ 100 ರೂಪಾಯಿ ಕೆ ಜಿ ಅವ್ರಿ. ಏನಯ್ಯಪ್ಪ, ಅಲ್ಲ ನೀ ಏನು ಬಂಗಾರ ಬೆಳ್ಳಿ ರೇಟ್ ಹೇಳಕತ್ತಿ, ಕಾಯಿಪಲ್ಲೆ ರೇಟ್ ಹೇಳಕತ್ತಿ? ಅಲ್ಲ 150 ರೂಪಾಯಿ ಕೆ ಜಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಏನು ಮಾಡ್ಬೇಕು ನಾವು? ಬರೋದ ಒಂದಿನ ಕೂಲಿ 300 ರೂಪಾಯಿ ಬರ್ತೈತಿ, 150 ರೂಪಾಯಿ ಗಜ್ರಿಗೆ ಕೊಟ್ರೆ ಮತ್ತೆ ಮುಂದಿನ ಏನು ಕತೆ ಮಾಡ್ಬೇಕು ನಾವು? ಅದಂತೀನಿ ನಾನು. ಅಲ್ಲ ಅಣ್ಣ, ಈ ಪರಿ ರೇಟ್ ಹೆಚ್ಚಿ ಅಲ್ಲ ನೀ ಏನು? ಅಲ್ಲ ಏನು ನೀರು ಹಾಕಿ ಬೆಳೆಸ್ತೀವಿ, ಏನು ಬಂಗಾರ ಗಿಂಗಾರ ಹಾಕಿ ಬೆಳೆಸ್ತೇವಕ್ಕೆ? ಬಿಡಯಪ್ಪ ಬಿಡು ನೀನು. ಅಕ್ಕೋರ, ನಿಮಗೆ ಹಂಗೆ ಅನ್ನಿಸ್ತೈತ್ರಿ ಅಕ್ಕೋರ, ಕಾಯಿಪಲ್ಲೆ ತುಟ್ಟಾಗ್ಯವ್ರಿ. ಈಗೆಲ್ಲ ಯುದ್ಧ ನಡಿಲಕತ್ತೈತಿ ನೋಡ್ರಿ, ಹಂಗಾಗಿ ಕಾಯಿಪಲ್ಲೆ ಭಾಳ ತುಟ್ಟಾಗ್ಯವ್ರಿ ಅಕ್ಕೋರ. ಕಾಯಿಪಲ್ಲೆನೇ ಸಿಗುಲಾಗ್ಯವ್ರಿ. ತಮ್ಮ, ನನಗೆ ಇವಾಗ ಹೂವಾಗ್ಯವ ಇಟ್ಕೊಂಡಿನ ತೋರಿಸ್ತೇನೆ ಒಂದಿಟ್ಟು. ಅದೇ ಮತ್ತೆ, ಅಲ್ಲ ಅತ್ತೆ, ಇವನೇನು ನಮ್ಮನ್ನೇನು ಮೂರುಕ್ರಂತ ತಿಳ್ಕೊಂಡ್ಬಿಟ್ಟಿದಾನ? ಅಲ್ಲ ಅಣ್ಣ, ಯುದ್ಧ ನಡೀತಾ ಇರೋದ್ರಿಂದ ಇವಾಗ ತರಕಾರಿ ಎಲ್ಲ ಬೇರೆ ದೇಶಕ್ಕೆ ರಫ್ತಾಗ್ತಾ ಇಲ್ಲ. ಹಾಗಿದ್ಮೇಲೆ ತರಕಾರಿ ರೇಟು ಕಡಿಮೆ ಆಗಿರಬೇಕು. ನೀವೇನು ತರಕಾರಿ ರೇಟ್ ಜಾಸ್ತಿ ಹೇಳ್ತಿದ್ದೀರಲ್ಲ? ಅಲ್ಲ, ಈ ತರಕಾರಿ ಎಲ್ಲ ಏನು ಫಾರಿನ್ ಕಂಟ್ರಿಯಿಂದ ಬರುತ್ತಾ? ಇಲ್ಲಿಂದ ತಾನೇ ಬರೋದು, ಮತ್ತೆ ಇದಕ್ಕೆ ಯಾಕೆ ರೇಟ್ ಜಾಸ್ತಿ? ಸುಮ್ಮನೆ ಏನೋ ಬುರುಡೆ ಬಿಡಬೇಡಿ ನೀವು. ಅಯ್ಯವ್ವ, ಏನಾ ಪ್ರಿಯಾ, ಹೆಂಗಾರ ಮಾತಾಡ್ತಿಲ್ಲೋ ನೀನು? ಯಾತ್ರ ತಿಳ್ಕೊಂಡು ಅಯ್ಯವ್ವ, ಅಲ್ಲ ಇವೆಲ್ಲ ಹೊರಗಿನ ದೇಶದಿಂದ ಬರ್ತಾವನ? ಅಯ್ಯೋ ಆಂಟಿ, ಇವೆಲ್ಲ ಹೊರಗಿನ ದೇಶದಿಂದ ಬರೋದಿಲ್ಲ, ಇವೆಲ್ಲ ನಮ್ಮ ಹತ್ರನೇ ಬೆಳೆಯೋದು. ನಮ್ಮ ದೇಶದಿಂದ ಹೊರಗಿನ ದೇಶಕ್ಕೆ ಹೋಗುತ್ತೆ. ಇವಾಗ ಯುದ್ಧ ನಡೀತಿದೆಯಲ್ಲ, ಹಾಗಾಗಿ ಇವಾಗ ನೋಡಿ, ಡೀಸೆಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಹಾಗಾಗಿ ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದೆ. ಸೊ ಅದಕ್ಕೆ ತರಕಾರಿ ರೇಟು ಕಡಿಮೆ ಆಗಿದೆ. ಬಟ್ ಇವ್ರೇನಂದ್ರೆ ತರಕಾರಿ ರೇಟು ಜಾಸ್ತಿ ಮಾಡಿ ಮಾರ್ತಾ ಇರೋದು, ಹಳ್ಳಿ ಜನಗಳಿಗೆ ಮೋಸ ಮಾಡೋಕ್ಕೆ. ರೈತರ ಕಡೆ ಎಲ್ಲ ತುಂಬ ಕಡಿಮೆ ರೇಟಿಗೆ ತಗೋತಾರೆ, ಇವ್ರು ಮಾತ್ರ ಜಾಸ್ತಿ ರೇಟಿಗೆ ಮಾರ್ತಾರೆ. ಅಲ್ಲ ಇವನವನ ಎಲ್ಲಿಂದ ಬಂದಾಳು ಇವು ಈಕಿ? ಅಲ್ಲ ಹಳ್ಳನ ಹೆಂಗಸರು ಸುಮ್ಮ ಹೇಳ್ದೊ ರೇಟಿಗೆ ತೊಗೊಂಡು ಹೋಗ್ಕವ. ಜಾಸ್ತಿ ಹೇಳಿದ್ರೆ ಅದ ಒಂದು 5 ರೂಪಾಯಿ ಚೌಕಾಸಿ ಮಾಡಿ ತೊಗೊಂಡು ಹೋಗ್ಕರತ್ತ. ನಾ ಅಂದ್ರೆ ಈಕಿ ಏನು ಈಕಿ ಇಟ್ಟಿಟ್ಟುದ್ದು ಭಾಷಣ ಹೇಳಕತ್ತಾಳಲ್ಲಿ ಇವ್ರು ಮುಂದೆ ನಿಂತು ಕಿಶಿಂದ್ರೆ ಆದ ಬಿಡ, ನನ್ನ ವ್ಯಾಪಾರ ಆದಂಗೆ ಐತಿ. ಓ ಅಕ್ಕೋರ, ಎಲ್ಲಿಂದ ಬಂದಿರಿ ನೀವು? ಸುಮ್ ಏನಾರು ಹೇಳಬೇಡ್ರಿ ನೀವು. ತರಕಾರಿ ರೇಟ್ ಜಾಸ್ತಿ ಆಗೈತ್ರಿ. ತರಕಾರಿ ತಂದು ಹಾಕ್ಬೇಕಂದ್ರೆ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಬೇಕಿಲ್ರಿ? ಪೆಟ್ರೋಲ್ ಸುಮ್ ಬರ್ತೈತೇನ್ರಿ? ಪೆಟ್ರೋಲ್ ಸಿಗಲ್ಲಾಗ್ಯದ್ರಿ ಅಲ್ಲಿ. ಅಣ್ಣ, ನೀ ಯಾಕೆ ಜೋರು ಮಾಡಕತ್ತಿ? ಅಲ್ಲ, ನಾನು ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದಾಕಿದ್ದೀನಿ, ನನ್ನ ಮುಂದೆ ಹೇಳ್ತೀಯಣ್ಣ ನೀನು? ಅಲ್ಲ, ಪೆಟ್ರೋಲ್ ಗಾಡಿ ಇಲ್ಲಂದ್ರೆ ಏನತ್ತೆ, ಎತ್ತಿನ ಗಾಡಿಗಳಿಲ್ಲನ? ಎತ್ತಿನ ಗಾಡಿಯಾಗ ತಂದು ಹಾಕ್ತಾರೆ ರೈತರೆಲ್ಲ. ನನಗೇನು ಗೊತ್ತಿಲ್ಲನ? ನನಗೆ ಹೇಳಕ್ಕೆ ಬಂದ ನೀವ ನೋಡ. ಭಾಳ ಮಾತು ಬೇಡ ಇವಾಗೇನು, ಕೊಡಲ್ಲ ಅಟ್ ಹೇಳಿಬಿಡತ್ತಾಗ. ಸುಮ್ಮ ಕಿರಿಕಿರಿ ಬೇಡ, ನನಗೂ ಬೇಡ ನಿನಗೂ ಬೇಡ. ಕೊಟ್ರ ಕೊಡು, ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳು, ಮುಂದಿಂದಕ್ಕೆ ಹೋಗ್ತೀವಿ. ಅಲ್ಲ, ಟಮಾಟ ಹಣ್ಣು ಬೇರೆ ಕಾಣಲ್ಲಾಗ್ಯಾವ ನಿನ್ನ ಅಂತ್ಯಾಕ. ಬ್ಯಾಡ ನಡ್ರಿ, ಹೋಗು ನಡ್ರಿ. ನಾವು ಈಸ್ ಮಂದಿ ಬಂದಾರ, ವ್ಯಾಪಾರ ಆಕೈತೈತೆ. ನಾ ಅನ್ಕೊಂಡ್ರೆ ಇವ್ರೇನು ಹಿಂಗೆ ಹೊಂಟ್ರಲ್ಲ. ಬರ್ರಿ ಅಕ್ಕೋರ, ಬರ್ರಿ, ಹಂಗ್ಯಾಕೆ ಮಾಡ್ತೀರಿ? ಅಲ್ರಿ, ಒಂದೇ ತರಕಾರಿ ಕೇಳ್ಬಿಟ್ಟು ಹೊಂಟ್ರಿ ಹೆಂಗೆ ರೀ? ತೊಗೋರಿ, ಮತ್ತು ಬೇರೆ ಏನೇನು ಬೇಕು ಕೇಳ್ರಿ, ತೊಗೋರಿ, ಕೊಡ್ತೀನಿ ಅಂತ ರೇಟ್ ನೋಡಿ ಹಾಕಿ ಕೊಡ್ತೀನಿ, ತೊಗೋರಿ. ನಾನು ಅಲ್ಲ ಅಣ್ಣ, ಇಡ್ತಾನ ಒಂದು ಮಾತಾಡಿ ಈಗ ಒಂದು ಮಾತಾಡ್ತಿಲ್ಲ ನೀನು. ಅಲ್ಲ, ಇದ ಮಾತು ಮೊದಲು ಹೇಳ್ಬೇಕಿಲ್ಲ ಮತ್ತೆ? ಏನಾಗವ? ಅಲ್ಲ, ಇದ ಮಾತು ಮೊದಲು ಹೇಳಿದ್ರೆ ಅವ ಯಾಕೆ ಇಟ್ಟಿದ್ದು ಇರ್ತಿದ್ದ? ಅಲ್ಲ, ಮೊದಲು ಹೇಳಿದ್ರೆ ಕಡಿಮೆ ಕೇಳ್ತು ಅಂತ ಹೇಳಿ ಹೇಳದವ ಹಂಡ. ಹಂಗೇನಿಲ್ಲ ಬಿಡ್ರಿ ಅವರ. ತೊಗೋರಿ
ಏನೇನು ಬೇಕು ತಗೋರಿ ಎಲ್ಲರೂ ಒಮ್ಮೆ ಲೆಕ್ಕ ಮಾಡಿ ಕಡಿಮೆ ಮಾಡಿ ಹಾಕ್ಕೊಡ್ತೀನಂತ್ರಿ. ಅಟ್ ಮಾಡಪ್ಪ. ಸುಮ್ಮ ಏನಂತಾರಲ್ಲ ಅದು, ನಾವು ಕಡಿಮೆ ಮಾಡೋದು ನೀವು ಮಾಡಲ್ಲ ಅನ್ನೋದು ಎದಕ್ಕೆ ಬೇಕು? ಆದರೆ ನಿನಗೂ ವ್ಯಾಪಾರ ಆಗಬೇಕು, ನಮಗೂ ಕಾಯಿಪಲ್ಲೆ ಬೇಕು. ಇಬ್ಬರು ಸೇರ್ಕಿಸಿದ್ರೆ ಒಂದಿಟ್ಟು ಕಡಿಮೆ ಮಾಡೋಣಂತ. ನಾ ಇಟ್ಟು ಮಾಡ್ತೀನಿ, ನೀ ಇಟ್ಟು ಮಾಡು, ತೊಗೊಳೋಣಂತ. ಈಗ ಹೀರೆಕಾಯಿ 20 ರೂಪಾಯಿಗೆ ಅರ್ಧ ಕಿಲೋ ಕೊಡು, ಎಲ್ಲರೂ ಅರ್ಧ ಕೆಜಿ ತೊಗೋತೀವಿ. ಮತ್ತು ಚೌಳಿಕಾಯಿನೂ ಅಟ್ಟ, ಅವನು 20 ರೂಪಾಯಿಗೆ ಅರ್ಧ ಕಿಲೋ ಕೊಡು. ಗಾಜರಿನ 20 ರೂಪಾಯಿಗೆ ಅರ್ಧ ಕಿಲೋ ಕೊಟ್ಟು ಬಿಡತ್ತಾಗ ಸುಮ್ಮ ತೊಗೊಂಡು ಹೋಗ್ತೀವಿ ನಾವು. ಆಗೋದಿಲ್ಲ ಬಿಡ್ರಿ ಅಕ್ಕೋರ. ಅಲ್ರಿ ಹೀರೆಕಾಯಿ ಇವೆಲ್ಲ ಕೊಡ್ಬೋದು ರೀ, ಗಜ್ರಿ ಕೊಡೋಕೆ ಆಗೋದಿಲ್ಲ ರೀ. ಗಜ್ರಿ ಸಿಗಲ್ಲಕ್ಕಿವ್ರಿ ಮಾರ್ಕೆಟ್ನಾಗ, ಭಾಳ ತುಟ್ಟವ್ರಿ. 150 ರೂಪಾಯಿಗೆ 1 ರೂಪಾಯಿ ಕಡಿಮೆ ಇಲ್ರಿ. ಭಾಳ ಅಂದ್ರೆ 10 ರೂಪಾಯಿ ಬಿಡ್ತೀನಿ ರೀ. 70 ರೂಪಾಯಿಗೆ ಅರ್ಧ ಕಿಲೋ ನೋಡ್ರಿ. ತೊಗೋರಿ ಇಲ್ಲಾಂದ್ರೆ ಇಲ್ರಿ ಅಕ್ಕೋರ. ಬೇಕಾದ್ರೆ ಬೇರೆ ಅಂಗಡಿಗೆ ಹೋಗ್ರಿ. ಎಲ್ತವ ಅವ ಈ ಪರಿ ಹೇಳಕತ್ತಾನಂದ್ರೆ ಕರೆನೂ ರೇಟ್ ಇರ್ತಾವು. ಬ್ಯಾಡ ಬಿಡ, ಒಂದು ಗಜ್ರಿ ಸಲುವಾಗಿ ಎಷ್ಟು ಕಾಯಿಪಲ್ಲೆ ಸಸ್ತದಾಗ ಸಿಗ್ತದ, ಅದು ಬಿಡ್ಬೇಕಾಕೈತೆ. ಬ್ಯಾಡ. ಗಜ್ರಿ ಒಂದು ತುಟ್ಟಿ ಕೊಟ್ಟರು ಕೊಡಲಕ್ಕ, ಇವೆಲ್ಲ ಸಸ್ತದಾಗ ಕೊಡಕತ್ತಾನಲ್ಲ, ಬೇರೆ ಕಡೆ ಎಲ್ಲ ಭಾಳ ರೇಟ್ ಐತಿ ಅದಕ್ಕೆ. ಆತು ತೋರ್ವ, ಹಂಗೆ ಮಾಡೋಣಂತ. ಅಲ್ಲ ಬಸವಕ್ಕ, ಸುಮ್ಮ ತೊಗೊಂಡ್ಬಿಡೋಣ. ಇವನಂತಕ್ಕೆ ಎಲ್ಲ ಒಟ್ಟು ಯಾಕೆ ಕಡಿಮೆ ಕೊಡಕತ್ತಾನ. ಬೇರೆ ಅಂತಕ್ಕೆಲ್ಲ ಭಾಳ ಐತೆ ರೇಟ್, ಇಡ್ತಾನೆ ಕೇಳಿವಲ್ಲ ಮತ್ತೆ. ಹಾಂ ಈಗ ನಾನು ಅದು ಅನ್ಬೇಕಂದಿದ್ದೆ. ಆತು ಇವನಂತಕ್ಕೆ ತೊಗೊಳ್ಳೋಣಂತೆ ಎಲ್ಲ. ಸುಮ್ಮನೆ ಬೇರೆ ಅಂತಕ್ಕೆ ಭಾಳ ಐತೆ ರೇಟ, ಬೇಡ. ಆತಪ್ಪ, ಎಲ್ಲರಿಗೂ ಒಂದು ಅರ್ಧ ಕಿಲೋ ಹೀರೆಕಾಯಿ ಹಾಕು, ಅರ್ಧ ಕಿಲೋ ಸೌತೆಕಾಯಿ ಹಾಕು, ಅರ್ಧ ಕಿಲೋ ಮೆಣಸಿನ್ಕಾಯಿ ಹಾಕು, ಒಂದು ಅರ್ಧ ಕಿಲೋ ಗಜ್ರಿ, ಮತ್ತು ಅವೇನು ಅದಾವೆ ನೋಡು ನುಗ್ಗಿಕಾಯಿ ಹಾಕು, ಎಲ್ಲ ಅರ್ಧ ಕೆಜಿ ಹಾಕಿ ಬಿಡತ್ತೆ. ತೊಗೊಳ್ತೀವತ್ತ, ಒಮ್ಮೆ ಲೆಕ್ಕ ಮಾಡು ಕೊಡ್ತೀವಿ. ಆತು ತೋರಿ ಕೊಡ್ತೀನಿ ತೋರಿ ನಿಂದ್ರಿ.